ನೀವು ನೋಡ್ತಾ ಇದ್ರ MMK ಟಿವಿ ಕನ್ನಡ. ನಾನು ವಿಭಾ. ಮೊದಲಿಗೆ ಹೆಡ್ಲೈನ್ಸ್. ದೇವನಹಳ್ಳಿಯಲ್ಲಿ ಕೊಚ್ಚೆ ನೀರಿನಲ್ಲಿ ಸಚಿವ KH ಮುನಿಯಪ್ಪ ಫೋಟೋ ಹಿಡಿದು ವಿನೂತನ ಪ್ರತಿಭಟನೆ. ದೇವನಹಳ್ಳಿಯಲ್ಲಿ ಅಣ್ಣಮ್ಮದೇವಿ ದೊಡ್ಡಮ್ಮದೇವಿ 28ನೇ ವರ್ಷದ ಜಾತ್ರಾ ಮಹೋತ್ಸವದಲ್ಲಿಂದು ಅದ್ಧೂರಿ ದೀಪೋತ್ಸವ. ಮಲೆನಾಡಿನಲ್ಲಿ ಮುಂದುವರೆದ ಮಳೆಯ ಅಬ್ಬರ, ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿವು. ಶಿವಮೊಗ್ಗದ ಮತ್ತೂರು ಕುಸ್ಕೂರು ಗ್ರಾಮಗಳ ಅಡಿಕೆ ತೋಟಗಳಿಗೆ ನುಗ್ಗಿದ ನೀರು. SIR ಪಟ್ಟಿಯಲ್ಲಿ ಹೆಸರು ಇಲ್ಲ ಎಂದು ಭಯಬೇಡ, ಜಿಲ್ಲಾಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ ಭರವಸೆ. ಶಿಕ್ಷಕನಿಗೆ ಕಾಲಿನಿಂದ ಒದ್ದು ದರ್ಪ ತೋರಿದ BMTC ಕಂಡಕ್ಟರ್. ದೇವನಹಳ್ಳಿ ತಾಲೂಕಿನ ಕನ್ನಮಂಗಲಪಾಳ್ಯ ಹಾಗೂ ದೊಡ್ಡಪ್ಪನಹಳ್ಳಿ ಗ್ರಾಮಸ್ಥರು ರಸ್ತೆ ದುರಸ್ತಿ ಖಂಡಿಸಿ ವಿನೂತನವಾಗಿ ಪ್ರತಿಭಟನೆಯನ್ನ ನಡೆಸಿದ್ರು. ರಸ್ತೆ ಗುಂಡಿಗಳಲ್ಲಿ ಜೋಳದ ಪೈರು ನಾಟಿ ಮಾಡಿ ಕೊಚ್ಚೆ ನೀರಿನಲ್ಲಿ ಸಚಿವರಾದಂತ KH ಮುನಿಯಪ್ಪ ಅವರ ಭಾವಚಿತ್ರ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಿಂದ ಸಂಪರ್ಕಿಸುವ ರಸ್ತೆ ತಕ್ಷಣವೇ ನಿರ್ಮಿಸಬೇಕೆಂದು ಸರ್ಕಾರವನ್ನ ಗ್ರಾಮಸ್ಥರು ಒತ್ತಾಯಿಸಿದ್ರು. ಈ ಕುರಿತು ಒಂದು ವರದಿ ನೋಡಿ. ದೇವನಹಳ್ಳಿ ತಾಲೂಕಿನ ಮರಳುಬಾಗಿಲಲ್ಲಿ ಶ್ರೀ ಅಣ್ಣಮ್ಮದೇವಿ ಹಾಗೂ ಶ್ರೀ ದೊಡ್ಡಮ್ಮದೇವಿ ಸೇವಾ ಸಮಿತಿಯ ವತಿಯಿಂದ 28ನೇ ವರ್ಷದ ಜಾತ್ರಾ ಮಹೋತ್ಸವದಲ್ಲಿಂದು ಅದ್ಧೂರಿಯಾಗಿ ದೀಪೋತ್ಸವ ನಡೀತಾ ಇದೆ. ಇನ್ನು ಆಗಸ್ಟ್ 3ರಿಂದ 8ರವರೆಗೆ ಆಯೋಜಿಸಲಾಗಿದ್ದ ಆಗಸ್ಟ್ 3ರಿಂದ ಬೆಳಗ್ಗೆ 11 ಗಂಟೆಗೆ ದೇವಿಯರ ಬರಮಾಡಿ ಕೂರಿಸುವ ಕಾರ್ಯಕ್ರಮದೊಂದಿಗೆ ಮಹೋತ್ಸವಕ್ಕೆ ಅದ್ಧೂರಿ ಚಾಲನೆ ದೊರೆತಿದೆ. ನಂತರ ಪ್ರತಿದಿನ ಅನ್ನಸಂತರ್ಪಣೆ, ವಿಶೇಷ ಪೂಜೆ, ಆರತಿ, ದೀಪೋತ್ಸವ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಇನ್ನು ಆಗಸ್ಟ್ 7ರಂದು ಭಕ್ತಿ ಗೀತೆಗಳ ಕಾರ್ಯಕ್ರಮ ಹಾಗೂ ಆಗಸ್ಟ್ 8ರಂದು ಸಂಜೆ 4 ಗಂಟೆಗೆ ದೇವರುಗಳ ಭವ್ಯ ಜಾತ್ರೋತ್ಸವ ಜರುಗಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯರ ಆಶೀರ್ವಾದ ಪಡೆಯುವಂತೆ ಜಾತ್ರಾ ಸಮಿತಿ ಭಕ್ತರಲ್ಲಿ ಮನವಿ ಮಾಡಿದೆ. ತಾಲೂಕಿನ ಕನ್ನಮಂಗಲಪಾಳ್ಯ ಹಾಗೂ ದೊಡ್ಡಪ್ಪನಹಳ್ಳಿ ಗ್ರಾಮಸ್ಥರು ರಸ್ತೆ ದುರಸ್ತಿ ಖಂಡಿಸಿ ವಿನೂತನವಾಗಿ ಪ್ರತಿಭಟನೆಯನ್ನ ನಡೆಸಿದ್ರು. ರಸ್ತೆ ಗುಂಡಿಗಳಲ್ಲಿ ಜೋಳದ ಪೈರು ನಾಟಿ ಮಾಡಿ ಕೊಚ್ಚೆ ನೀರಿನಲ್ಲಿ ಸಚಿವರಾದಂತ KH ಮುನಿಯಪ್ಪ ಅವರ ಭಾವಚಿತ್ರ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಿಂದ ಸಂಪರ್ಕಿಸುವ ರಸ್ತೆ ತಕ್ಷಣವೇ ನಿರ್ಮಿಸಬೇಕೆಂದು ಸರ್ಕಾರವನ್ನ ಗ್ರಾಮಸ್ಥರು ಒತ್ತಾಯಿಸಿದ್ರು. ಈ ಕುರಿತು ಒಂದು ವರದಿ ನೋಡಿ. ಧಿಕ್ಕಾರ ಧಿಕ್ಕಾರ KH ಮುನಿಯಪ್ಪ ಧಿಕ್ಕಾರ 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 KH ಮುನಿಯಪ್ಪ ಧಿಕ್ಕಾರ. ದೇವನಹಳ್ಳಿ ತಾಲೂಕಿನ ಕನ್ನಮಂಗಲಪಾಳ್ಯ ಹಾಗೂ ದೊಡ್ಡಪ್ಪನಹಳ್ಳಿ ಗ್ರಾಮಸ್ಥರು ರಸ್ತೆ ದುರವಸ್ಥೆ ವಿರೋಧಿಸಿ ವಿನೂತನ ಪ್ರತಿಭಟನೆ ನಡೆಸಿದರು. ರಸ್ತೆ ಗುಂಡಿಗಳಲ್ಲಿ ಜೋಳದ ಪೈರು ನಾಟಿ ಕೊಚ್ಚೆ ನೀರಿನಲ್ಲಿ ಸಚಿವರಾದಂಥ KH ಮುನಿಯಪ್ಪ ಅವರ ಫೋಟೋ ಹಿಡಿದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ರಾಷ್ಟ್ರೀಯ ಹೆದ್ದಾರಿಯಿಂದ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಹಲವು ವರ್ಷಗಳಿಂದ ಹದಗೆಟ್ಟಿದ್ದು, ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ತೀವ್ರ ಸಮಸ್ಯೆ ಉಂಟಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಶೀಘ್ರದಲ್ಲಿ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಬೇಕೆಂದು ಸರ್ಕಾರವನ್ನು ಆಗ್ರಹಿಸಿದರು. ಅಂತ ಗ್ರಾಮ ಪಂಚಾಯತಿ ಏನಿದೆ ಅದು ವ್ಯಾಪ್ತಿಗೆ ಬರುವಂಥದ್ದು ಕನ್ನಮಂಗಲಪಾಳ್ಯ. ಇದಕ್ಕೆ ರಸ್ತೆ ಮಾಡಿಕೊಡ್ತೀವಿ ಅಂತ ಹೇಳಿ KH ಮುನಿಯಪ್ಪನವರು ಒಂದು ರಸ್ತೆಯನ್ನು ಇದು ಕೊಟ್ಟಿದ್ರು. ಅಲ್ಲಿ ಒಂದು ಸ್ವಲ್ಪ ಇದು ಒಂದು 2 ಕಿಲೋಮೀಟರ್ ಇದೆ ರಸ್ತೆ. NH7 ಇಂದ ಹೋಗುವಂಥದ್ದು ರೋಡು ಮತ್ತು IVC ರೋಡ್ ಕನೆಕ್ಟ್ ಆಗುತ್ತೆ. ಆ ರೋಡಲ್ಲಿ ಒಂದು 1 ಕಿಲೋಮೀಟರ್ ರಸ್ತೆ ಅದಾಗಿದೆ ಆಲ್ರೆಡಿ. ಅದನ್ನ ಇದಕ್ಕಾಗಿರುವಂಥ ಸ್ಯಾಂಕ್ಷನ್ ಎತ್ಕೊಂಡೋಗಿ ಅದಕ್ಕೂ ಹಾಕಿ ಇವತ್ತು ಈ ರೋಡ್ ಕಿತ್ತಾಕಿ 8 ತಿಂಗಳು 9 ತಿಂಗಳಾಯಿತು. ಇನ್ನು ಯಾವುದೇ ಅಧಿಕಾರಿಗಳು ಬಂದು ತಲೆ ಕೆಡಿಸ್ಕೊಂಡು ಮಾಡಿಲ್ಲ. ಇವತ್ತು ನೀವೇ ನೋಡ್ತಾ ಇದ್ದಂಗೆ ಪರಿಸ್ಥಿತಿ ಹೆಂಗಿದೆ ಅಂದರೆ
ಈ ರಚ್ಚಲ್ಲಿ ಓಡಾಡೋಂಥ ಪರಿಸ್ಥಿತಿ ಅಂತ ತಂದೆಗೆ ಕೊಟ್ಟಿದ್ದಾರೆ ನಮಗೆ. ಬೇಸಿಗೆಯಲ್ಲಿ ಧೂಳಿತ್ತು, ಧೂಳಲ್ಲಿ ಅನುಭವಿಸ್ಕೊಂಡು ಓಡಾಡ್ತಾ ಇದ್ರೆ, ಜಲ್ಲಿ ಕಲ್ಲಿತ್ತು, ಏನೋ ಅಲ್ಪ ಸ್ವಲ್ಪ ಒಂದು ಸ್ವಲ್ಪ ರೋಡ್ ಇತ್ತು, ಅದ್ರಲ್ಲಿ ಹೆಂಗೋ ಓಡಾಡ್ತಾ ಇದ್ರೆ ಇವತ್ತು ರಚ್ಚಲ್ ತಂದೆ ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮನ್ನ. ಅದಕ್ಕೆ ನಾವೇನ್ ಮಾಡ್ತಾ ಇದೀರ ಅಂದ್ರೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ, ಧಿಕ್ಕಾರ ಕೂಗ್ತಾ ಇದೀರಿ ಕೆ ಎಚ್ ಮುನಿಯಪ್ಪ ಸಾಹೇಬ್ ಅವ್ರಿಗೆ. ಅದೇ ರೀತಿ ಇವತ್ತೇನು ಇಲ್ಲಿ ರಚ್ಚಾಗಿದೆಯೋ ಅದಲ್ಲಿ ಜಾಳ್ ಪೈರು ಉಣ್ಬಿಟ್ಟು ಕೆ ಎಚ್ ಮುನಿಯಪ್ಪ ಅವ್ರಿಗೆ ಒಂದು ಮೂಟೆ ಕಳಿಸ್ಕೊಡೋಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದೇ ಮುಂದೆ ಯಾವ ರೀತಿ ರೋಡ್ ಆಗಬೇಕು ಅಂತ ಹೇಳ್ತಾರೆ, ಯಾರು ಮನವಿ ಮಾಡ್ಕೊಂತೀರಾ ಅಂತ? ಸರ್, ಇದು ಮನವಿ ಮಾಡ್ಬೇಕಾದ್ರೆ ನಾವು ಕೆ ಎಚ್ ಮುನಿಯಪ್ಪ ಸಾಹೇಬ್ ಅವ್ರಿಗೆ ಮನವಿ ಮಾಡಬೇಕು, ದಯವಿಟ್ಟು ರೋಡ್ ಮಾಡಿಕೊಡಿ. ಇಲ್ಲ ಅಂದ್ರೆ ಮುಂದೆ ಪ್ರತಿಭಟನೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ, ಯಾವುದೇ ರೀತಿ ಪಂಚಾಯತಿ ಎಲೆಕ್ಷನ್ ಸಹ ನಾವು ಊರಲ್ಲಿ ಮಾಡಕ್ ಬಿಡಲ್ಲ. ನಮಗೆ ರೋಡ್ ಬೇಕು, ರೋಡ್ ಶೀಘ್ರದಲ್ಲೇ ರೋಡ್ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಮನು ಅಂತ ನಿಮ್ಗೆ ಏನಂದ್ರೆ ನಿಮ್ಮ ಒತ್ತಾಯ ನಾವು ಈಡೇರಿಕೆ ಮಾಡಿಲ್ಲ, ಅದರಿಂದ ಇವತ್ತು ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅಂತ? ಇದು NH7 ಸುಮಾರು ಊರುಗಳು ಕನೆಕ್ಟ್ ಆಗೋದು ಕನ್ಮಂಗ್ಲ ಪಾಳ್ಯ ಅಂತ. ಕನ್ಮಂಗ್ಲ ಪಾಳ್ಯ ರೋಡ್ ಹಿಂಗಾಗಿರೋದು. ಏನು ರಚ್ ಐತೆ, ಆ ರಚ್ಚು ವಿಭಿನ್ನವಾಗಿ ಒಂದು ಪ್ರತಿಭಟನೆ ಮಾಡೋಣ ಅಂತ ಈ ಎಲ್ಲ ಥರದ ನ್ಯೂಸ್ಗಳು ಮಾಡಿದ್ರು ನಮ್ಮ ಮಿನಿಸ್ಟ್ರು ಕೆ ಎಚ್ ಮುನಿಯಪ್ಪ ಅವ್ರಿಗೆ ತಲುಪಿಲ್ಲ ಅಂತ ಕಾಣಿಸ್ತದೆ. ಹಾಗಾಗಿ ವಿಭಿನ್ನವಾಗಿ ರಾಗಿ ಪೈರು ಉಣಿ ಅದನ್ನು ಒಂದು 2 ಮೂಟೆ ಬೆಳೆದು ಅವ್ರಿಗೊಂದು ಮೂಟೆ, ನಮ್ಮೂರವ್ರಿಗೊಂದು ಮೂಟೆ ಬೆಳ್ಕೊಳ್ಳೋಣ ಅಂತ ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಾಯಿದ್ದೀರಿ. ನಾವು ಕೈ ಮುಗಿದು ಕೆ ಎಚ್ ಮುನಿಯಪ್ಪನವ್ರಲ್ಲಿ ಮನವಿ ಮಾಡ್ತೀರಿ, ನಮಗೆ ರೋಡ್ ಮಾಡಿಕೊಡ್ರಿ. ಆತ ಇಲ್ಲ ನಮ್ಮ ಕೈಯಾಗ. ನೀವು ನೋಡಬೇಕು ಈ ಕಡೆ, ನಮ್ಮ ಮಿನಿಸ್ಟ್ರ್ ಆಗಿರೋದೇ ನಮ್ಮ ಸೌಭಾಗ್ಯ ಅಂದರೆ ಈ ರೋಡನ್ನು ನೋಡಿದ್ರೆ ನಮ್ಮ ದೌರ್ಭಾಗ್ಯ ಅನ್ನಿಸ್ತದೆ. ಹೇಳಕ್ಕೆ ನಮಗೆ ಬೇಜಾರು, ಯಾಕಂದರೆ ನಮ್ಮ ಮಿನಿಸ್ಟ್ರ್ ಬಗ್ಗೆ ನಮಗೆ ಮಾತಾಡೋಕೆ ಹೆಮ್ಮೆ ಇರಬೇಕೇ ಹೊರತು ಅವ್ರ ಬಗ್ಗೆ ಸೂಚ್ಯವಾಗಿ ಕೇವಲವಾಗಿ ಮಾತಾಡೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗೈತಲ್ಲ, ಅದಕ್ಕೆ ಬೇಜಾರು ಅವ್ರ ಬಗ್ಗೆ. ನಮ್ಮ ಯಾಕೆ ರೋಡ್ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಏನು ಉದ್ದೇಶ ಇಟ್ಕೊಂಡಿದ್ದಾರೆ ಅಂತ? ಕಾಸಿಲ್ವಾ, ಇಲ್ಲ ಅಂದ್ರೆ ದುರುದ್ದೇಶನ ಅಂತ ಏನು ಅಂತ ಅವ್ರಿಗೆ ಇನ್ನ ನೋಡ್ದಂಗಿಲ್ಲ ರೋಡು. ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಈ ರೋಡ್ ನೋಡಿ, ಕನ್ಮಂಗ್ಲಪಾಳ್ಯದ ರೋಡ್ ನೋಡಿ ಮಾಡಿಕೊಡ್ಲಿ, ಅತಿ ಶೀಘ್ರದಾಗ ಒಂದು ರೋಡು ಮಾಡಿಕೊಡ್ಲಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೀರಿ. ಸೋಮಶೇಖರ್ ಅಂತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮತದಾರರಿಗೆ ಮಹತ್ವದ ಮಾಹಿತಿ. ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ 2026 ಸಂಬಂಧ ಎಸ್ಐಆರ್ ಪಟ್ಟಿಯಲ್ಲಿ ಹೆಸರು ಇಲ್ಲ ಎಂದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ ಸ್ಪಷ್ಟಪಡಿಸಿದ್ದಾರೆ. ಆಗಸ್ಟ್ 17ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದ್ದು, ಹೆಸರು ಇಲ್ಲದಿದ್ದರೆ ಸೆಪ್ಟೆಂಬರ್ 16ರವರೆಗೆ ಅಗತ್ಯ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸಿ ಹೆಸರು ಸೇರಿಸಿಕೊಳ್ಳಬಹುದು. ಸಾರ್ವಜನಿಕರು ಬಿಎಲ್ಒಗಳಿಗೆ ಅಗತ್ಯ ಮಾಹಿತಿಯನ್ನ ನೀಡಿ ಸಹಕರಿಸುವಂತೆ ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಎಲ್ಲ ಫಾರ್ಮ್ಸು ಡಿಜಿಟೈಸೇಷನ್ ಆಗಿದೆ. ಇದರಲ್ಲಿ ನಾವು ಕಾನ್ಸ್ಟಿಟ್ಯೂನ್ಸಿ ವೈಸ್ ನಿಮಗೆ ಕೊಟ್ಟಿದ್ದೀವಿ. ದೊಡ್ಡಬಳ್ಳಾಪುರ, ನೆಲಮಂಗಲದಲ್ಲಿ ಎಷ್ಟು ಜನ ಆಬ್ಸೆಂಟಿ ವೋಟರ್ಸ್ ಇದ್ದಾರೆ, ಪರ್ಮನೆಂಟ್ಲಿ ಶಿಫ್ಟಿಂಗ್ ಎಷ್ಟು ಜನ ಇದ್ದಾರೆ ಅಂತೇಳಿ. ಫಾರ್ ಎಕ್ಸಾಂಪಲ್ ದೊಡ್ಡಬಳ್ಳಾಪುರದಲ್ಲಿ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತೇಳಿ 20,000 ಇದ್ದಾರೆ. ಆ್ಯಂಡ್ ದೇವನಹಳ್ಳಿಯಲ್ಲಿ ಎಲ್ರಿಗಿಂತ ಲೀಸ್ಟು 12,251 ಜನ ಪರ್ಮನೆಂಟ್ಲಿ ಶಿಫ್ಟೆಡ್ ಇದ್ದಾರೆ. ಸೊ ಆಬ್ಸೆಂಟಿ ವೋಟರ್ಸೂ ಅಷ್ಟೇ ಹೈಯೆಸ್ಟ್ ಇರೋದು ನೆಲಮಂಗಲ ಇದ್ದಾರೆ, 7,365. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ವೇಗವಾಗಿ ನಡೀತಾ ಇದ್ದು, ಎಸ್ಐಆರ್ ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಆಗಸ್ಟ್ 17ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದ್ದು, ಸೆಪ್ಟೆಂಬರ್ 16ರವರೆಗೆ ಹೆಸರು ಸೇರ್ಪಡೆ ಸೇರಿದಂತೆ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಇದುವರೆಗೆ ಜಿಲ್ಲೆಯ 86.96% ಗಣತಿ ನಮೂನೆಗಳು ಗಣಕೀಕರಣಗೊಂಡಿದ್ದು, ಸಾರ್ವಜನಿಕರು ಬಿಎಲ್ಒಗಳಿಗೆ ಅಗತ್ಯ ದಾಖಲೆಗಳನ್ನು ನೀಡಿ ಸಹಕರಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಈಗ ನಾವು ರಿಲೀಸ್ ಮಾಡ್ತಾ ಇದ್ದು ಬರೀ ಕರಡು ಮತದಾರರ ಪಟ್ಟಿ ಅಷ್ಟೇ, ಅರ್ಥ ಆಯ್ತಲ್ಲ? ಸೊ ಕರಡು ಮತದಾರರ ಪಟ್ಟಿ ಈಗ ಪ್ರಾಜನಿ ಲಿಂಕ್ ಆಗಿಲ್ಲ ಅಂದರೆ ಅವರೆಲ್ಲ ನೋ ಮ್ಯಾಪಿಂಗ್ ಕ್ಯಾಟಗರಿಗೆ ಬರ್ತಾರೆ. ನೋ ಮ್ಯಾಪಿಂಗ್ ಕ್ಯಾಟಗರಿಗೆ ನೋಟಿಸ್ ಅಂತೂ ಜನರೇಟ್ ಆಗುತ್ತೆ, ಯಾಕಂದರೆ ಅವ್ರದ್ದು ಲಿಂಕ್ ಆಗದೇ ಇರೋದ್ರಿಂದ. ಅವರು ಅವಾಗ ಲಿಂಕ್ ಆಗದೇ ಇದ್ರೂ ಸಹ, ಪ್ರಾಜನಿ ಲಿಂಕ್ ಇಲ್ಲದೇ ಇದ್ರೂ ಅವ್ರದ್ದು ಏನು 11 ಡಾಕ್ಯುಮೆಂಟ್ಸ್ ಏನಿದೆ EC, ಅದನ್ನೊಂದು ತಗೊಂಡು ಬಂದು ERO ಹತ್ರ ಕೊಟ್ಟು ಅವರು ಎನ್ರೋಲ್ ಮಾಡಿಸ್ಬೋದು. ಅದೇ ಫೈನಲ್ ಅಲ್ಲ, ಇದು ಓನ್ಲಿ ಡ್ರಾಫ್ಟ್ ಅಷ್ಟೇ. ಅವ್ರ ಡಾಕ್ಯುಮೆಂಟ್ಸ್ ತೊಗೊಂಡು ಬರಬೇಕು. ಮತ್ತು ಮನೆಗಳಿಗೆ ಕರ್ಸ್ಕೊಂಡು ಅಲ್ಲೇ ಫಾರ್ಮ್ಗಳನ್ನ ಫಿಲ್ ಮಾಡಿಸ್ಕೊಳ್ತಾ ಇದ್ದಾರೆ. ಎಲ್ಲಿ ಮನೆಗೆ BLO ಸರ್, ಅವ್ರ ಮನೆಗೆ ಅವ್ರ ಮನೆಗೆ ಆ ಥರದ್ದು ಯಾವುದು ಮಾಡ್ತಾ ಇಲ್ಲ. ಬಿಕಾಸ್ ಆಲ್ಮೋಸ್ಟ್ ನಮ್ಮದು 99.97% ಈಗ ಡಿಜಿಟೈಸೇಷನ್ ಆಗಿಬಿಟ್ಟಿದೆ. ಸೊ ಆ ಥರದ್ದು ಯಾವುದಾದ್ರು ನೀವು ನನ್ನ ಗಮನಕ್ಕೆ ಬಂದರೆ ನಾನು ಕ್ರಮ. ಈ ಗ್ರಾಮ ಪಂಚಾಯತಿ ಗ್ರಾಮಗಳಲ್ಲಿ ಸುಮಾರು ಹಳ್ಳಿಗಳ ಕಡೆ ಸಾಕಷ್ಟು ಆ ರೀತಿ ಆಗ್ತಿದೆ. ಈಗ ಅಂಗನವಾಡಿ ಟೀಚರ್ಸು ಕೊಟ್ಟಿದ್ದಾರೆ, ಮತ್ತು ಕೆಲವು ಟೀಚರ್ಸು ಕೊಟ್ಟಿರ್ತಾರೆ. ಅವ್ರೇನು ಮಾಡ್ತಾರೆ, ಟೀಚರ್ಸೇ ಅಂಗನವಾಡಿ ಟೀಚರ್ಸ್ಗೆ. ಸೊ ಇದಿಷ್ಟು ನಾವು ಮಾಡಿರೋದು. ಒಂದು ನಿಮ್ಮ ಮೂಲಕ ನಾನು ಜನರಿಗೆ ಕೇಳ್ಕೊಳ್ಳೋದು ಏನು ಅಂತಂದರೆ, ಈಗ 8ನೇ ತಾರೀಕುವರೆಗೂ ಇನ್ನೂ ಟೈಮ್ ಇದೆ.
ಈ ನಮ್ಮದು ಏನಿದೆ 66,000 ಪ್ಲಸ್ 14,000 ಸುಮಾರು 90,000 ಜನ ಏನು ಬರ್ತಾರೆ ಅವರು ಈಗಲೂ ಸಹ ಟೈಮ್ ಇದೆ 8ನೇ ತಾರೀಕುವರೆಗೂ ಅವ್ರು ಎನ್ಯುಮರೇಷನ್ ಫಾರ್ಮ್ ತೊಗೊಂಡು ಬಂದುಬಿಟ್ಟು ನಮ್ಮಲ್ಲಿ ಡಿಜಿಟೈಸೇಷನ್ ಮಾಡಿದ್ರೆ ಅವ್ರದ್ದು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲಲ್ಲಿ ಬರುತ್ತೆ ಕರಡು ಮತದಾರರ ಪಟ್ಟಿಯಲ್ಲಿ. ಇನ್ನೂ 8ನೇ ತಾರೀಕುವರೆಗೂ ಟೈಮ್ ಇದೆ. ತಾವು ಸ್ವಲ್ಪ ಅವೇರ್ನೆಸ್ ಕೊಡಿ. ನಮ್ಮ BLOಗಳಿಗೂ ಹೇಳಿದ್ದೀನಿ. ನಾನು ನಿಮಗಿಂತ ಹಿಂದೆ ಒಂದು ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಮಾಡಿದೆ, ಅವರಿಗೂ ಸಹ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಜನ ಈಗ ಬಂದರೆ ಇವರೆಲ್ಲರದ್ದು ಹೆಸರು ಡ್ರಾಫ್ಟ್ ರೋಲಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಮಾಡಿ ನಮ್ಮ ತಾಲೂಕು ಮಟ್ಟದಲ್ಲಿ ನಾವು ನಮ್ಮ EROಗಳೇನಿದ್ದಾರೆ ಕಾನ್ಸ್ಟಿಟ್ಯೂನ್ಸಿ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿ EROಗಳು ದೇ ಆರ್ ಗಿವಿಂಗ್ ಎವ್ರಿ 2 ದಿನಕ್ಕೊಂದ್ಸರಿ 3 ದಿನಕ್ಕೊಂದ್ಸರಿ ಸಭೆ ಮಾಡಿಬಿಟ್ಟು ಅವರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ. ವಿಧಾನಸಭಾ ಕ್ಷೇತ್ರವಾರು ಎಷ್ಟು ಜನ ಆಬ್ಸೆಂಟಿ, ಶಿಫ್ಟು, ಡೆಡ್ ಹೋಗ್ತಾ ಇದೆ ಅದನ್ನು ಸಹ ಅವರು ಕೊಟ್ಟಿದ್ದಾರೆ. ಸೊ ಇದೆಲ್ಲ ಆದಮೇಲೆ ನಾವು 8ನೇ ತಾರೀಕಿಗೆ ಇದು ಪ್ರಕ್ರಿಯೆ ಕೊನೆಗೊಳ್ಳುತ್ತೆ. ಸೊ 8ನೇ ತಾರೀಕುವರೆಗೂ ಟೈಮ್ ಇದೆ. ಅದಾದ ನಂತರ ಅರಶಿನಕುಂಟೆ KSRTC ಡಿಪೋ ಬಳಿ ಮಾನವೀಯತೆಯನ್ನ ಪ್ರಶ್ನಿಸುವಂತಹ ಘಟನೆಯೊಂದು ನಡೆದಿದೆ. ಭಿಕ್ಷುಕೊಬ್ಬ ಬಸ್ ಅನ್ನ ಹತ್ತಲು ಮುಂದಾದಾಗ ಆ ಬಸ್ಸಿನ ಕಂಡಕ್ಟರ್ ಕಾಲಿನಿಂದ ಒದ್ದು ತನ್ನ ದರ್ಪವನ್ನ ಮೆರೆದಿದ್ದಾನೆ. ಈಗ ಆ ದೃಶ್ಯ ಬೈಕ್ ಸವಾರನ ಹೆಲ್ಮೆಟ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. BMTC ಕಂಡಕ್ಟರ್ ಕಾಲಿನಿಂದ ಒದ್ದ ದರ್ಪ ಮೆರೆದಿರುವ ದೃಶ್ಯ ಬೈಕ್ ಸವಾರನ ಹೆಲ್ಮೆಟ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈಗ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಕಂಡಕ್ಟರ್ನ ವರ್ತನೆಗೆ ಸಾರ್ವಜನಿಕರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಘಟನೆ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಕಾದು ನೋಡಬೇಕಿದೆ. ಸುರಿಯುತ್ತಿರುವ ನಿರಂತರ ಮಳೆಯ ಪರಿಣಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ನದಿಯ ನೀರು ಅಡಿಕೆ ತೋಟಗಳಿಗೆ ನುಗ್ಗಿ ವ್ಯಾಪಕ ಹಾನಿ ಉಂಟು ಮಾಡಿದ್ದು ರೈತರು ತೀವ್ರ ಆತಂಕದಲ್ಲಿದ್ದಾರೆ. 2 ದಿನಗಳಿಂದ ತೋಟಗಳಲ್ಲಿ ನೀರು ಇಳಿಯದೇ ಇರುವುದರಿಂದ ಬೆಳೆ ಹಾನಿಯ ಭೀತಿ ಮತ್ತಷ್ಟು ಹೆಚ್ಚಾಗಿದೆ. ಈ ಕುರಿತು ವಿಶೇಷ ವರದಿ ಇಲ್ಲಿದೆ ನೋಡಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಹಾಗೂ ಶೃಂಗೇರಿ ಭಾಗಗಳಲ್ಲಿ ಭಾರೀ ಮಳೆ ಮುಂದುವರೆದಿದೆ. ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು, ಶಿವಮೊಗ್ಗ ತಾಲೂಕಿನ ಮುತ್ತೂರು ಮತ್ತು ಕುಸ್ಕೂರು ಗ್ರಾಮಗಳ ಅಡಿಕೆ ತೋಟಗಳಿಗೆ ನದಿ ನೀರು ನುಗ್ಗಿದೆ. 2 ದಿನಗಳಿಂದ ನೀರು ಇಳಿಯದೆ ತೋಟಗಳು ಜಲಾವೃತವಾಗಿದ್ದು, ಅಡಿಕೆ ಬೆಳೆ ಹಾನಿಯಾಗುವ ಆತಂಕದಲ್ಲಿ ರೈತರು ದಿನ ಕಳೆಯುತ್ತಿದ್ದಾರೆ. ಸದ್ಯ ತುಂಗಾ ಜಲಾಶಯಕ್ಕೆ 59,607 ಕ್ಯೂಸೆಕ್ ನೀರು ಒಳಹರಿಯುತ್ತಿದ್ದು, ಜಲಾಶಯದಿಂದ 50,753 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತದೆ. ಬೆಳೆ ನಷ್ಟವನ್ನು ಸರ್ಕಾರ ತಕ್ಷಣ ಪರಿಶೀಲಿಸಿ ಸೂಕ್ತ ಪರಿಹಾರ ಘೋಷಿಸಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಪರಿಹಾರ ಅನ್ನೋದು ರೈತರಿಗೆ ಕೊಡಬೇಕು. ಒಳಗಡೆ ಎಲ್ಲ ಸುಮಾರು ತೋಟ ಹಾಳಾಗಿರ್ತವೆ, ಬಿಸಿಲು ಬಂದಾಗ ಹಳ್ಳು ಉದುರ್ತವೆ, ಈಗಲೂ ಉದುರ್ತವೆ. ಬಿಟ್ಟು ಅಂತಂದರೆ ಭಾರಿ ಲಾಸ್ ಆಗುತ್ತೆ ರೈತರಿಗೆ. ಪರಿಹಾರ ಅನ್ನೋದೇನಾದ್ರು ಇದ್ದರೆ ನೀವು ರೈತರುಗಳಿಗೆ ಕೊಟ್ಟರೆ ಭಾರಿ ಒಳ್ಳೆಯದು. ಇನ್ನು ಸ್ವಲ್ಪ ದಿವಸ ಬಿಟ್ಟರೆ ಭಾರಿ ಅನಾಹುತ ಆಗಿದೆ, ಹಾಳಾಗಿರ್ತೈತೆ. ಈಗ ಎಷ್ಟು ಫಸಲಾಯಿತು ಅದ್ರಾಗ ಅರ್ಧ ಡೌನ್ ಆಗೋಗಿತ್ತೆ. ಯಾವ ಥರ ತೋಟದಲ್ಲಿ ನೀರು ನಿಂತಾಗಲೇ ಸಮಸ್ಯೆ ಸರ್ ಇದು. ಎಷ್ಟು ನಿಂತಿದೆ? ಈಗ ಸುಮಾರು ಒಂದು ಆಳುದ್ದ ನೀರಿದೆ ಒಳಗೆ. ಈಗ ಡೌನ್ ಆಗಿತ್ತು. ರೋಡ್ ಮೇಲೆ ಒಂದು 5-6 ಅಡಿ 4 ಅಡಿ ನೀರು ನಿಂತಿತ್ತು. ಈಗ ಡೌನ್ ಆಗಿತ್ತೆ. ಗೇಟ್ ಹಾಕಿರಂಗಿದ್ದಾರೆ, ಬಂದಾಗಿತ್ತೆ. ಮುಂದೆ ಮಳೆ ಬಂದರೂ ಮತ್ತೆ ಇದೇ ಸಮಸ್ಯೆ ಆಗೋದು. ಎಷ್ಟು ಎಕರೆ ಸುಮಾರು ಸುತ್ತಮುತ್ತ? ಸುಮಾರು ಅಂದರೆ ಸುತ್ತಮುತ್ತ ಆ ಕಡೆ ಎಲ್ಲ ಹೋಗ್ತಾಯಿದ್ರೆ ಈ ಕಡೆ ಎಲ್ಲ ಹೋಗ್ತಾಯಿದ್ರೆ ಭಾರಿ ಮುಳುಗಡೆ ಇದ್ದಾವೆ ಒಳಗೆ. ಈಗ ರೋಡ್ನಾಗ ನಿಂತ್ಕೊಂಡು ಹೇಳ್ಬೋದು ಅಷ್ಟೇ. ನಾವು ಒಳಗಡೆ ಯಾರು ಇದು ಮಾಡಲ್ಲ, ಅಲೋ ಮಾಡಲ್ಲ. ಇಲ್ಲಿ ನಿಂತ್ಕೊಂಡು ಹಿಂಗೆ ಹೋಗ್ಬೋದು ಅಷ್ಟೇ ಸರ್. ತೋಟಕ್ಕೆಲ್ಲ ಯಾವ ಥರ ಏನಾಗುತ್ತೆ? ತೋಟಕ್ಕೆ ಅಂದರೆ ನೀರು ನಿಂತರೆ ಸರ್ ಅನಾಹುತನೇ ಸರ್ ಅದು. ನೀರು ನಿಂತರೆ ಅನಾಹುತ. ಪರಿಹಾರ ಅನ್ನೋದೇನೋ ಇದ್ದರೆ ನೀವು ಸಹಾಯ ಮಾಡಿದ್ರೆ ರೈತರುಗಳಿಗೆ ಅನುಕೂಲ ಆಗಿದೆ. ಹಳ್ಳು ಬಿಸಿಲು ಬಂತು ಅಂದರೆ ಹಳ್ಳು ಪಟ 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 ಉದುರೋಗ್ತವೆ. ಅದಂತೂ ಹೇಳೋಕ್ಕೆ ಸಾಧ್ಯ ಸರ್.